ಡೈರಿ ಇದಕ್ಕೆ ನಾವು ಒಂದು ಗ್ರಾಮದಿಂದ ತಾವೊಂದು ಆಯ್ಕೆ ಆಗಿದ್ದಕ್ಕೆ ಈ ಸಂದರ್ಭದಲ್ಲಿ ಯಾರೊಬ್ಬರಿಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸರ್. ಇವತ್ತಿನ ದಿವಸ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಯೂನಿಯನ್ಗೆ ಡೈರೆಕ್ಟ್ರು ಮಾಡಿದ್ದ ನನ್ನ ಮತಬಾಂಧವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೂ ನನ್ನ ಬೆಂಗಳೂರು ಗ್ರಾಮಾಂತರ ಸಹಕಾರ ಯೂನಿಯನ್ಗೆ ಇಡೀ 4 ತಾಲೂಕಿಗೆ ಆಯ್ಕೆ ಮಾಡೋಕ್ಕೆ ಭಾರಿ ಪ್ರಯತ್ನ ಪಟ್ಟಂಥ ನಮ್ಮ MLA ಸಾಹೇಬರು ಎನ್ ಶ್ರೀನಿವಾಸ್ ಅಣ್ಣನವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೂ ನಮ್ಮ ಮಿನಿಸ್ಟ್ರಾದ KH ಮುನಿಯಪ್ಪನವರು, ಶರತ್ ಬಚ್ಚೇಗೌಡರು, ವೆಂಕಟರಮಣಯ್ಯನವರು ಇವರೆಲ್ಲ ಸೇರಿ ನನ್ನ ಇವತ್ತು ಬೆಂಗಳೂರು ಗ್ರಾಮಾಂತರ ಯೂನಿಯನ್ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಈಗ ಆಲ್ರೆಡಿ ಸಹಕಾರ ಸಪ್ತಾಹ ಅಂತ ಹೇಳ್ಬಿಟ್ಟು ನಾನು 7 ಪ್ರೋಗ್ರಾಮು ಕಂಪ್ಲೀಟ್ ಮಾಡಬೇಕು. ಇವತ್ತು ಲಾಸ್ಟ್ನೇ ಪ್ರೋಗ್ರಾಮು ನಮ್ಮದು. ಮೊದಲು ನಮ್ಮ CM ಅವರು ಓಪನ್ ಮಾಡಿದ್ರು ಬೆಂಗಳೂರಲ್ಲಿ, 2ನೇದಾಗಿ ದೇವನಹಳ್ಳಿ, 3 ದೇವನಹಳ್ಳಿ VSSN, 4 ದೊಡ್ಡಬಳ್ಳಾಪುರ ನೆನ್ಮಂಗ್ಲ, 5 ನೆನ್ಮಂಗ್ಲ ಮಹಿಳಾ ಸಂಘ, 6 ನಿನ್ನೆ ದೊಡ್ಡಬಳ್ಳಾಪುರ ಮುಗಿಸ್ತು. ಇವತ್ತು ಹೊಸಕೋಟೆಗೆ ಹೋಗಬೇಕು. ನಾನು ಹೆಚ್ಚಿನದಾಗಿ ನಮ್ಮ MLA ಸಾಹೇಬರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಸರ್. ಈ ಒಂದು ನೀವು ನಮ್ಮ ಪಕ್ಕದ ನಮ್ಮ ನೆಲಮಂಗಲ ತಾಲೂಕಂತ ತೆಗೆದ ಫಲ ಇದು ಹಿಡಿದು ನಮ್ಮ ನೆಲಮಂಗಲ ತಾಲೂಕಿಗೆ ಯಾವುದೇ ರೀತಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಸಿಕ್ಕಿರಲಿಲ್ಲ. ಇವತ್ತು ಸಿಕ್ಕಿದೆ ಸರ್. ನಾನಿವತ್ತು ನಿನ್ನೆ ದೊಡ್ಡಬಳ್ಳಾಪುರದಲ್ಲಿ ನಡೀತು. ಏನು ನಡೀತು? ಹಿಂದೆ ಇದ್ದವರೆಲ್ಲ ಬರೀ ಎಲಿಜಿಬಲ್ಲು 5 ಓಟು 6 ಓಟು, ತಾಲೂಕಿಗೆ 10 ಓಟು 12 ಓಟು, ಯಾರು ಬರ್ತಾಯಿಲ್ಲ. ಯಾಕೆ ಬರಲ್ಲ? 180 VSSN ಐತೆ, 200 VSSN ಐತೆ, 200 MPCS ಐತೆ, 180 MPCS ಐತೆ ಅಂತ ಹೇಳ್ತಾಯಿದ್ರು. ಅವ್ರಿಗೆಲ್ಲರನ್ನೂ ಕರೆಸಿ ಎಲ್ಲರನ್ನೂ ಜನರಲ್ ಬಾಡಿಗೆ ಬರೋಂಗೆ ಮಾಡಿ ಎಲ್ಲರೂ ವೋಟಿಂಗ್ ಪವರ್ ಮಾಡೋಂಗೆ ನಾನು ಮಾಡ್ತೀನಿ. ಆಮೇಲೆ ನಮ್ಮ ಯೂನಿಯನ್ನಿಂದ ಏನೇ ಸೌಕರ್ಯ ಇರಲಿ, ಸರ್ಕಾರದಿಂದಾಗಲಿ ನಮ್ಮ ಯೂನಿಯನ್ನಿಂದಾಗಲಿ ರೈತರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀನಿ. ಅದರಲ್ಲೂ ನಾನು ಹೈನುಗಾರಿಕೆಗೆ ಹೆಚ್ಚಿನ ಆದ್ಯತೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಗುರಿ ಇರೋದು ಸರ್. ನಾನು ಇವಾಗೂ ನಾನು ಇಡೀ 4 ತಾಲೂಕಲ್ಲೂ ನಾನು ಆ ಡೈರೆಕ್ಟ್ರುಗಳ್ಗೆ ಹೇಳಿದೆ, ನನಗೆ ಹೈನುಗಾರಿಕೆಯಲ್ಲಿ ಹೆಚ್ಚಿನದಾಗಿ ತೊಡಗಿಸ್ಕೊಂಡು ಹೆಚ್ಚಿನದಾಗಿ ಹಾಲಾಕ ಅಂತನ್ನ 3 ಜನ ನನಗೆ ರೈತರುಗಳ್ನ ಸೆಲೆಕ್ಟ್ ಮಾಡಿಕೊಡಿ. ನಾನೇನೋ ನನ್ನ ಕೈಲಾದಷ್ಟು ಸಹಾಯ ನಾನು ಅವ್ರಿಗೆ ಉತ್ತೇಜನ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು 3 ತಾಲೂಕು ಮುಗಿದಿದೆ. 4 ತಾಲೂಕು ಇವತ್ತು ಫಸ್ಟ್ ಪ್ರೈಜು 10,000, ಸೆಕೆಂಡ್ ಪ್ರೈಜ್ 5,000, ಥರ್ಡ್ ಪ್ರೈಜು 2,500. ಏಕೆಂದರೆ ಇವರು ನಾವು ಏನೋ ಒಂದು ಉತ್ತೇಜನ ಕೊಟ್ಟರೆ, ಏನೋ ಒಂದು ಗಿಫ್ಟ್ ಕೊಟ್ಟರೆ ಅವರು ಏನಂತ ರೈತರು ಇವತ್ತು ಯಾರೋ ತಿಮ್ಮಪ್ಪನೋ ಬೊಮ್ಮಪ್ಪನೋ ತಗೊಂಡವ್ರೆ, ನಾಳೆ ಬೆಳಗ್ಗೆ ನಾನು ತಗೋಬೇಕು ಅನ್ನೋದನ್ನ 10 ಲೀಟ್ರ್ ಹಾಕೋರು 20 ಲೀಟ್ರ್ ಹಾಕ್ತಾರೆ, 20 ಲೀಟ್ರ್ ಹಾಕೋರು 30 ಲೀಟ್ರ್ ಹಾಕ್ತಾರೆ. ಆ ಥರ ಉತ್ತೇಜನ ಮಾಡಿ ಇವತ್ತು ನಮ್ಮ ಬೆಂಗಳೂರು ಡೈರಿಗೆ ಹೊರಗಡೆಯಿಂದ ಕೊಳ್ಳಂಥ ಹಾಲನ್ನ ಸ್ಟಾಪ್ ಮಾಡಿ ನಮ್ಮಲ್ಲೇ ಉತ್ತೇಜನ ಮಾಡಿಸ್ಬೇಕು, ಹೆಚ್ಚಿನದಾಗಿ ನಮ್ಮಲ್ಲೇ ಹಾಲನ್ನ ಶೇಖರಣೆ ಮಾಡಿ ಕಳಿಸ್ಬೇಕು ಅನ್ನೋ ಗುರಿ ರೈತರಿಗೆ ಬರಲಿ ಅನ್ನೋ ದೃಷ್ಟಿಯಿಂದ ನಾನು ಈ ರೀತಿಯ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ಸರ್. ಹೇಗಿತ್ತೋ ಗೊತ್ತಿಲ್ಲ. ಈಗ ನಮ್ಮ DK ಸುರೇಶ್ ಅವರು ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ರೈತರಿಗೆ ಒಂದು ದಿವಸನೂ ತಪ್ಪಲ್ಲ ಪೇಮೆಂಟ್ಗೆ, ಒಂದು ದಿವಸನೂ. ಇವಾಗ ಅವರು ಇನ್ನೊಂದು ಚಾಲನೆ ಇಟ್ಕೊಂಡಿದ್ದಾರೆ. ಗುಜರಾತಲ್ಲಿ ಯಾವ ರೀತಿ ನಡೀತಾ ಅದೋ ಆ ರೀತಿ ಡೈಲಿ ಇವತ್ತು ಹಾಲಾಗ್ತಾರೋ ಆ ಕ್ಷಣದಲ್ಲೇ ಪೇಮೆಂಟ್ ತಗೊಂಡೋಗ್ಬೇಕು ಅಂತ ಆ ಸಿಸ್ಟಮನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸುರೇಶ್ ಅಣ್ಣ ಗುರಿ ಇಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಹೆಚ್ಚಿನದಾಗಿ ಲಾಭಾಂಶ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ಹಾಲು ತರಿಸಿ, ಬೇರೆ ಡಿಸ್ಟಿಕ್ಕಿಂದ ಹಾಲು ತರಿಸಿ ಅದನ್ನು ಅವರೇ ಮಾರಾಟ ಮಾಡಿ ನಮ್ಮ ರೈತರುಗಳಿಗೆ ಬರೋ ಲಾಭನ ನಮ್ಮ ರೈತರುಗಳಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಅವ್ರ ಗುರಿ ಇನ್ನೂ ಹೆಚ್ಚಿನದಾಗಿ ಹೋಗುತ್ತೆ ಸರ್, ತೊಂದರೆ ಇಲ್ಲ. ರೈತರಿಗೆ ಮುಂದಿನ ದಿನದಲ್ಲಿ ಒಳ್ಳೆ ಲಾಭಾಂಶ ನಮ್ಮ ಸುರೇಶ್ ಅಣ್ಣವರು ಮಾಡಿಕೊಡ್ತಾರೆ ಅನ್ನೋದು ನಮಗೆ ಭರವಸೆ ಇದೆ ಸರ್. ನಂದಿನಿ ಅದು ಒಂದು ಅಮೂಲ್ಗೆ ಫೈಟ್ ಕೊಡ್ತಾ ಒಂದು ಬ್ರ್ಯಾಂಡು. ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ಬೇರೆ ಬೇರೆ ಕಂಪ್ನಿ ಹಾಲುಗಳು ಒಂದು ಕಾಳಸಂತೆಯಲ್ಲಿ ಎಲ್ಲ ಒಂದು ಕಡೆ ನಂದಿನಿಗೆ ಅಡ್ಜಸ್ಟ್ ಆಗಿ ಬಿಕ್ರಿ ಆಗ್ತಾ ಇದೆ. ಇದ್ರ ಬಗ್ಗೆ ಅದಕ್ಕೆಲ್ಲ ನಮ್ಮ ಸುರೇಶ್ ಅಣ್ಣವ್ರು ಬ್ರೇಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೀವೇ ನೋಡಿದ್ದೀರ, ಮೊನ್ನೆ ನಂದಿನಿ ತುಪ್ಪಕ್ಕೆ ದಾಲ್ಡಾ ಬೆರೆಸಿ ಮಾರ್ತಿದ್ದಂಥವ್ರನ್ನ ಇವತ್ತು ಅರೆಸ್ಟ್ ಮಾಡಿಸಿ ಅವ್ರನ್ನ ಜೈಲಿಗಟ್ಟಿದ್ದಾರೆ. ಆ ರೀತಿ ಯಾವುದೇ ರೀತಿ ಕೆಟ್ಟದ್ದಾಗಕ್ಕೆ ನಮ್ಮ ಸುರೇಶ್ ಅಣ್ಣವ್ರ ಅಧ್ಯಕ್ಷರು ಬಿಡಲ್ಲ ಸರ್. ಒಟ್ಟಾರೆ ನಿಮ್ಮಿಂದ ಒಂದು ಅಭಿವೃದ್ಧಿ ಪಥ ಕಾಣಬಹುದು ಗ್ರಾಮದಲ್ಲಿ. 100% ಕಾಣುತ್ತೆ ಸರ್. ಥ್ಯಾಂಕ್ ಯು. ಓಕೆ.